ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ರೀ. ಬರ್ರಿ, ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತೀನಿ. ಅದು ಗೋಧಿ ಹಿಟ್ಟಿನ ದೋಸೆ ರೀ. ಗೋಧಿ ಹಿಟ್ಟಿನ ದೋಸೆ ಮಾಡಾಕ್ರಿ ಇದು ರಾತ್ರಿನ ಹಿಟ್ಟು ನೆನೆಸಿಟ್ಟಿರ್ಬೇಕು. ಸ್ವಲ್ಪ ನೀರು ಹಾಕಿ ಕಲಸಿಟ್ಟಿರ್ಬೇಕು. ಮತ್ತು ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಬರ್ರಿ, ಇದಕ್ಕೆ ಏನೇನು ಹಾಕೋದಂತ ನೋಡೋಣ. ನೋಡ್ರಿ, ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾರೆ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಅರ್ಧ ಚಮಚ ಅಷ್ಟೇ. ಒಂದು ಅರ್ಧ ಚಮಚ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡು ಇದು ಎಲ್ಲ ಮಿಕ್ಸ್ ಆಗಿ ಕಲಿಸ್ಕೋಬೇಕ್ರಿ. ಹಿಂಗೆ ತೊಟಗೆ ನೀರು ಹಾಕ್ಕೊಂಡು ನೋಡಿಸಿದ್ರೆ ಇದನ್ನು ಆಲೂಗಡ್ಡೆ ಎಲ್ಲ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡೇನೆ. ಅದಕ್ಕೆ ಈಗ ಸ್ವಲ್ಪ ಒಣ ಖಾರ ಬಂದೇನೆ, ಒಂದು ಅರ್ಧ ಚಮಚ ಅಷ್ಟು ಒಣ ಖಾರ. ಇನ್ನು ಕಲರ್ಫುಲ್ಲಾಗಿ ಬರ್ತದೆ ಒಣ ಖಾರ ಹಾಕಿದ್ರೆ. ಹಸಿಕಾಯಿ ಜಾಸ್ತಿ ಹಾಕ್ಲಿಲ್ಲ ನಾನು, ಹಂಗಂತ ಸ್ವಲ್ಪ ಅರಿಶಿನ, ಒಂದು ಕಟ್ಟು ಉಪ್ಪು, ಇದನ್ನು ಒಗ್ಗರಣೆ ಕೊಡೋಣ. ಬರೀ ಈಗ ನೋಡಿರಿ, ಈಗ ಎಣ್ಣೆ ಹಾಕೊತೀನಿ. ಎಣ್ಣೆ ಕಾಲೈತಿ, ಅದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡೆ ಹಾಕೊತೀನಿ. ಉದ್ದರೆ ಹೆಚ್ಚು ಹಾಕೋಬೋದ್ರಿ, ಸಣ್ಣಗೆ ಹೆಚ್ಚು ಹಾಕೋಬೋದು. ನಾನು ಸಣ್ಣಗೆ ಹೆಚ್ಚು ಹಾಕೊಂಡಿನಿ. ಮತ್ತು ಸಣ್ಣ ಕಟ್ ಮಾಡ್ಕೊಂಡು ಟೊಮೆಟೊ ಹಣ್ಣು, ಬೆಂದೈತಿ. ಈಗ ಎಲ್ಲ ಒಗ್ಗರಣೆ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊತೀನಿ. ಇಷ್ಟು ಒಗ್ಗರಣೆ ಸೇರಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಟೊಮೆಟೊ ಹಣ್ಣು ಹಾಕ್ತೀನಿ. ಹುಣಸೆ ಹಣ್ಣು ಹಾಕಂಗಿಲ್ಲ, ಅದಕ್ಕೆ ಹಾಕೋರು ಹಾಕ್ತಾರೆ, ಹಾಕಂಗಿಲ್ಲ. ನೋಡಿರಿ, ಗೋಧಿ ಹಿಟ್ಟಿನ ದೋಸೆಗೆ ಒಲೆ ಮೇಲೆ ಮಾಡಿದ್ರೆ ಒಂದು ಉಳ್ಳಾಗಡ್ಡೆ ತೊಗೊಂಡು ಹಿಂಗೆ ಎಣ್ಣೆ ಸವರ್ಬೇಕ್ರಿ. ಪೂರ್ತಿ ಹಂಚಿಗೆಲ್ಲ ಸವರ್ಬೇಕು. ಇದು ನಾನ್ ಸ್ಟಿಕ್ ಅಲ್ರಿ, ಇದು ಕೆಬ್ಬಣದ ಹಂಚು, ಹೋಳಿಗೆ ಹಂಚು ಅಂತಾರಲ್ಲ. ತೊಗೊಂಡು ನಮ್ಗೆ ಎಷ್ಟು ಮೀಡಿಯಮ್ ಬೇಕು ಅಷ್ಟು ಹಾಕೋಬೋದ್ರಿ. ನೋಡ್ರಿ, ನಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡದು ಹಾಕೋಬೋದು. ಗೋಧಿ ಹಿಟ್ಟಲ್ಲ, ಗೋಧಿ ಹಿಟ್ಟಿಂದು. ಯಾಕಂದ್ರೆ ಅಕ್ಕಿ ಹಿಟ್ಟಿಂದು ಭಾಳ ಹೊಟ್ಟಿ ನಿಪ್ಪಸದಾಗತ್ತೆ. ಇದೊಂದು ಹೊಸದ ರೆಸಿಪಿ, ಇದು ಭಾರಿ ಮಸ್ತ್ ಬರ್ತದೆ. ಒಂದು 2 ತಿಂದ್ಬಿಟ್ರೆ ಹೊಟ್ಟಿ ತುಂಬ ಇಡ್ತಿ. ಮಕ್ಳಿಗಿನ್ನು ಬಾಯಾಗ ಮಿದವಾಗುತ್ತೆ, ಜಗ್ಗಕ್ಕೆ ಸಣ್ಣ ಹುಡ್ರಿಗೆಲ್ಲ ತಿನ್ಸಕ್ಕೆ. ನೋಡ್ರಿ, ಈಗ ಬೆಂದೈತದ ಒಂದು ಸೈಡ್, ಮತ್ತು ಇನ್ನೊಂದು ಸೈಡ್ ಹಾಕೋದು. ಹಾಕಿ ಸ್ವಲ್ಪ ಎಣ್ಣೆನ ಸುತ್ತೂಲಿ ಹಿಂಗೆ ಹಾಕ್ಬೇಕ್ರಿ. ನೋಡ್ರಿ, ಹೋಳಿಗೆ ಬಂದ ಬರುತ್ತೆ ನೋಡ್ರಿ. ನೋಡ್ರಿ ಎಂತ ಮಸ್ತ್ ಬರ್ತೈತಿ. ಬೇಗನೆ ಆಗುತ್ತೆ ರೀ ಒಲೆ ಮೇಲೆ ಮಾಡಿದ್ರೆ. ಆದರೆ ಹಿಟ್ಟು ಮಾತ್ರ ಅದಕ್ಕೆ ಕಲಿಸೋಬೇಕ್ರಿ, ಇದನ್ನು ಗೋಧಿ ಹಿಟ್ಟನ್ನು. ನೋಡ್ರಿ, ನಾನು ಸಣ್ಣ ಹಾಕೊತೀನಿ. ನೋಡ್ರಿ, ಈಗ ಹಿಂಗೆ ಹತ್ಕೊಂತಿರ್ತೈತೆ ರೀ, ಪಟ್ಟನ ಕೈ ತಗೋಬೇಕು. ಸಾವಕಾಶ ಹಾಕಿ ನೋಡ್ರಿ, ಗೋಧಿ ಹಿಟ್ಟಿನ ದೋಸೆ ರೆಡಿ ಆಯಿತು. ಪಲ್ಯನೂ ರೆಡಿ ಆಯಿತು. ನೋಡಿರಿ, ಎಷ್ಟು ಮಿದು ಬರ್ತಾವೆ. ಒಂದು ಸರಿ ಮಾಡಿ ನೋಡಿರಿ, ಎಷ್ಟು ಸೂಪರ್ ಬರ್ತವೆ. ತಿನ್ನೋಕೆ ಟೇಸ್ಟೂ ಬರ್ತೈತೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೊತ್ತು ನಾನು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.